ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಶಿವನ ವಾರ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಈ ದಿನದ ವಿಶೇಷತೆ ಏನು, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಈ ದಿನದ ವಿಶೇಷತೆ ಹೇಗಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಹೊತ್ತಿನ ವಿಶೇಷವನ್ನು ಗಮನಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಸ್ವಾತಿ ನಕ್ಷತ್ರ. ಈ ದಿವಸ ಸೌರ ಯುಗಾದಿ ಅಂತ ಇದನ್ನು ಆಚರಿಸ್ತಾರೆ. ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಕೇರಳ, ಮಂಗಳೂರು ಈ ಭಾಗ ಯಾವುದು ಸಮುದ್ರ ತಟ ಇದೆ ಆ ಭಾಗದಲ್ಲೆಲ್ಲ ಸೌರ ಯುಗಾದಿಯನ್ನು ಆಚರಿಸ್ತಾರೆ. ನಾವೆಲ್ಲ ಚಾಂದ್ರಮಾನ ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ. ಚಂದ್ರಮಾನ ಇದೆ, ಸೌರಮಾನ ಇದೆ, ನಕ್ಷತ್ರ ಅದನ್ನು ಗುರುತಿಟ್ಟುಕೊಂಡು ಮಾಡ್ತಕ್ಕಂಥ ಸಂವತ್ಸರಗಳಿದ್ದಾವೆ. ಬೃಹಸ್ಪತಿಯ ಸಂವತ್ಸರ ಅಂತ ಗುರುವಿನ ನಡೆಯನ್ನು ಗಮನದಲ್ಲಿಟ್ಟುಕೊಂಡು ಆಚರಣೆ ಮಾಡ್ತಕ್ಕಂಥದ್ದು. ಹೀಗೆ ವಿವಿಧ ಯುಗಾದಿಗಳನ್ನು ನಾವು ಕಾಣ್ತೀವಿ. ಒಬ್ಬೊಬ್ಬರು ಒಂದೊಂದು ಆಚರಣೆಯನ್ನು ಇಟ್ಕೊಳ್ತಾರೆ. ಸಾಮಾನ್ಯವಾಗಿ ಈ ಸೌರ ಯುಗಾದಿ ಹೇಗಪ್ಪ ಅಂದರೆ, ಮೇಷರಾಶಿಯ ಸೂರ್ಯನ ಸಂಕ್ರಮಣವಾದ ವಿಷುವ ಅಂತ ಕರೀತಾರೆ. ಈ ಕರಾವಳಿ ಭಾಗದಲ್ಲೆಲ್ಲ ಇದು ಬಹಳ ಪ್ರಸಿದ್ಧ. ಈ ದಿವಸ ಯುಗಾದಿಯವರಿಗೆ ಈ ವರ್ಷದ ಅಧಿಪತಿ ಯಾರು, ನಮಗೆ ಯಾರು ಅಂತಂದರೆ ರವಿ ಆಗಿದ್ದರೆ, ಈಗ ನೋಡಿ ಚಂದ್ರ ಅವರೇ ಅಧಿಪತಿಯಾಗಿರ್ತಾನೆ. ಹೀಗೆ ಸಾಮಾನ್ಯವಾಗಿ ಚಾಂದ್ರಮಾನ ರೀತಿಯಲ್ಲಿ ಹೇಗಿರ್ತದೆ ಅಂದರೆ, ಆ ವಾರ ಯಾರ ಅಧಿಪತಿನೋ ಅವನು ರಾಜ. ಸೂರ್ಯ ಸಂಕ್ರಮಣವಾದ ದಿವಸ ಯಾವುದು, ಇದು ಸೋಮವಾರದ ಅಧಿಪತಿ ಯಾರು, ಚಂದ್ರ. ಹೀಗಾಗಿ ಮಂತ್ರಿ ಚಂದ್ರ. ಈ ರೀತಿಯಲ್ಲಿ ಒಂದು ಕ್ರಮಗಣನೆ ಇದೆ. ಅದು ಒಂದೊಂದು ಸಂಕ್ರಮಣಕ್ಕೆ ಬುಧ ಸಂಕ್ರಮಣವಾದಾಗ ಇಂಥ ನಾಯಕ ಆಗ್ತಾನವನು, ಗುರುವಿನ ಸಂಕ್ರಮಣ ಆದ ದಿವಸ ಇಂಥ, ಹೀಗೆ ಇದೆ. ಇರಲಿ, ಅಂತೂ ಈ ದಿವಸ ಸೌರಯುಗಾದಿ ಏನು ವಿಶೇಷ ಅಂದರೆ, ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ಪ್ರಧಾನವಾದ ಅಂಶ. ಸೂರ್ಯ ಮೇಷರಾಶಿಗೆ ಬಂದಾಗ ತಾಪ ನೋಡಿ ಎಷ್ಟರ ಮಟ್ಟಿಗೆ ಬಿಸಿ ತಾಪ ಸಹಿಸ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅಷ್ಟು ಪವರ್ ಬಂದಿರುತ್ತೆ ಸೂರ್ಯನಿಗೆ. ಅದನ್ನು ಉಚ್ಚಸ್ಥಾನ ಅಂತ ಕರೀತಾರೆ. ಅವನು ನೀಚನಾದಾಗ ಭಯಂಕರವಾದ ಚಳಿ ಇರ್ತದೆ ನಮಗೆ. ಅಕ್ಟೋಬರ್ ನವಂಬರ್ ವೇಳೆಗೆ ಚಳಿ ಉಂಟಾಗುತ್ತೆ. ಸೂರ್ಯ ನೀಚ ಸ್ಥಾನದಲ್ಲಿ ಇರ್ತಾನೆ. ಹೀಗೆ ಪ್ರಕೃತಿಯನ್ನು ಸೂಚಕವಾಗಿರ್ತಕ್ಕಂಥದ್ದು ಇದು ಪ್ರಧಾನವಾದದ್ದೇ. ಸೌರ ಸಂಕ್ರಮಣವನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಕಾರಣ ಆ ಸೂರ್ಯನ ನಡೆ ಮೇಲೆ ನಮ್ಮ ಋತುಮಾನ ಅಂದರೆ ನಮ್ಮ ಪ್ರಕೃತಿ ನಿರ್ಮಾಣವಾಗ್ತಾ ಇರುತ್ತೆ. ಸೂರ್ಯನಿಂದಲೇ ತಾನೇ, ಸೂರ್ಯಚಂದ್ರನಿಂದಲೇ ಜಗತ್ತಿನ ಆ ಪ್ರಕೃತಿ ನಮಗೆ ದರ್ಶನ ಆಗ್ತಕ್ಕಂಥದ್ದು. ಅಂಥದ್ದನ್ನು ಸೂಚಕವಾಗಿರ್ತಕ್ಕಂಥದ್ದು ಈ ಒಂದು ಸೌರ ಯುಗಾದಿ ಅಂತಕ್ಕಂಥದ್ದು. ವ್ರತಗಳಲ್ಲೆಲ್ಲ ಚಾಂದ್ರಮಾನವನ್ನೇ ಗಮನಿಸಬೇಕು. ವ್ರತೇ ಚಾಂದ್ರಮಸಂ ಶಸ್ತಂ ಅಂತ ಶಾಸ್ತ್ರದ ವಾಣಿ. ಹೀಗಾಗಿ ವ್ರತ ಇತ್ಯಾದಿಗಳಿಗೆ ಬಹಳ ಶ್ರೇಷ್ಠವಾದದ್ದು ಚಂದ್ರಮಾನ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅಂತ. ಯಾರ್ಯಾರು ಯಾವ್ಯಾವ ವಿಭಾಗದಲ್ಲಿದ್ದಾರೋ ಅದನ್ನು ಆಚರಿಸ್ತಾರೆ. ನಾವೆಲ್ಲ ಘಟ್ಟದ ಮೇಲೆ ಇರತಕ್ಕಂಥವರೆಲ್ಲ ಚಂದ್ರನನ್ನೇ ಗುರಿಯಾಗಿಟ್ಟುಕೊಂಡು ನಾವು ತಿಥಿ ನಕ್ಷತ್ರ ಇವುಗಳನ್ನು ಗಮನಿಸ್ಕೊಳ್ತಕ್ಕಂಥದ್ದು. ಹೀಗಾಗಿ ನಮಗೆ ಚಂದ್ರಮಾನ ಯುಗಾದಿ ಅದೇ ಪ್ರಶಸ್ತ. ಕರಾವಳಿ ತೀರದವರಿಗೆ ಇದು ಪ್ರಶಸ್ತ. ಯಾವುದು ಪ್ರಶಸ್ತವೋ ಅದು ಗೌರವನೀಯ. ಎರಡನ್ನೂ ಗೌರವವಾಗಿ ಕಾಣ್ತಕ್ಕಂಥದ್ದು ಧರ್ಮ. ಹೀಗಾಗಿ ಈ ದಿವಸ ಸೌರಯುಗಾದಿ ಏನು ಮಾಡಬಹುದು ನಾವು? ಈಶ್ವರನ ಆರಾಧನೆ, ಸೂರ್ಯನ ಪ್ರಾರ್ಥನೆ, ಸೂರ್ಯ ಸನ್ನಿಧಾನದಲ್ಲಿ ವಿಶೇಷವಾದ ಪೂಜಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು, ಸೂರ್ಯನ ದರ್ಶನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅದನ್ನು ಮಾಡಿ. ಸೂರ್ಯನ ಪ್ರತೀಕವಾಗಿ ಶಿವ ಇದ್ದಾನೆ. ಹೀಗಾಗಿ ಸೂರ್ಯ ಇಲ್ಲಲ್ಲಪ್ಪ ನಮ್ಮಲ್ಲಿ ಸೂರ್ಯ ಟೆಂಪಲ್ ಇರ್ತಕ್ಕಂಥದ್ದೇ ಒಂದು 4 ಅಂತಂದರೆ, ಇಡೀ ಭಾರತಕ್ಕಿರೋದೇ ಇಷ್ಟಲ್ಲ ಅಂತಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶಿವನಿಗೆ ಗೋಧಿಯಿಂದ ಅಭಿಷೇಕ ಮಾಡಿಸಿ, ಗೋಧಿ ಧಾನ್ಯ ದಾನವನ್ನು ಮಾಡಿ. ಇದೆಲ್ಲ ಬಹಳ ವಿಶೇಷ. ಸೂರ್ಯ ಉಚ್ಚಸ್ಥಾನಕ್ಕೆ ಬಂದುಬಿಟ್ರೆ ಬೇರೆಲ್ಲ ರಾಶಿಗಳಿವ್ರಿಗೂ ಒಂದು ಅಧಿಕಾರದ ಬಲ ಬಂದುಬಿಡುತ್ತೆ. ಅದನ್ನೆಲ್ಲ ನಾವು ರಾಶಿ ಫಲದಲ್ಲಿ ಗಮನಿಸೋಣ. ಅಂತೂ ಈ ದಿವಸ ಸೌರ ಯುಗಾದಿ, ಈಶ್ವರನ ಆರಾಧನೆ ಮಾಡಿ. ಸರಿ ಶಾಸ್ತ್ರಿಗಳೇ, ಇವತ್ತು ಕರಾವಳಿ ಭಾಗದಲ್ಲಿ ಸೌರಮಾನ ಯುಗಾದಿ ಇದ್ದು ಇವತ್ತು ಶಿವನನ್ನ ಆರಾಧನೆ ಮಾಡೋದ್ರಿಂದ ವಿಶೇಷ ಫಲವನ್ನು ಪಡೆದುಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಸುಪ್ರಿಯಾ ಅವರು ಕಳಿಸಿದ್ದಾರೆ. ಸುಪ್ರಿಯಾ ಅವರ ಜನ್ಮ ದಿನಾಂಕ 20/11/1995. ಹುಟ್ಟಿದ ಸಮಯ
ಮಧ್ಯಾಹ್ನ 3:30 ವಿವಾಹ ಹಾಗೆ ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಪ್ರಿಯ ಅವರ ಪ್ರಶ್ನೆ ಅವರ ಮುಂದಿನ ಬದುಕು ಹೇಗಿದೆ, ವೈವಾಹಿಕ ಜೀವನ ಇತ್ಯಾದಿ ಗಮನಿಸೋಕ್ಕೆ ಹೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ವಿವಾಹ ಸ್ಥಾನ, ಕರ್ಮಸ್ಥಾನ ಇವುಗಳನ್ನು ಗಮನಿಸ್ಕೊಂಡಾಗ ಗುರು ಬುಧ ಇಬ್ಬರು ಕೂಡ ಭಾಗ್ಯಸ್ಥಾನದಲ್ಲಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ರವಿಯು ಅಲ್ಲಿದ್ದಾನೆ, ಹೀಗಾಗಿ ಮೌಢ್ಯತೆ ಇದೆಯಾ ನೋಡೋಣ. ಮೌಢ್ಯರಾಗಿದ್ದಾರೆ. ಗುರು ಮೌಢ್ಯನಾಗಿಲ್ಲ, ಸಾಕಾಗಲ್ಲ ಬಿಡಿ. ಲಗ್ನಾಧಿಪತಿ ಕರ್ಮಾಧಿಪತಿ ಬಲಿಷ್ಠನಾಗಿದ್ದು ಬಿಟ್ಟರೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಅದು ದುಡ್ಕೊಂಡು ಹೋಗುತ್ತೆ ಜೀವನವನ್ನು. ಅಂಥದ್ದು ಒಂದು ಲಕ್ಷಣ ನಿಮ್ಮ ಜಾತಕದಲ್ಲಿ ಇದೆಯಪ್ಪ, ಚೆನ್ನಾಗಿದೆ. ಅಲ್ಲಿ ಶಾಸ್ತ್ರದಲ್ಲೊಂದು ಮಾತಿದೆಯಲ್ಲ, ಬಹಳ ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ನವಮೇ ಶುಭ ಸಂಯುಕ್ತೆ ಸಪಾಪಿ ಅಸ್ತೆ ಅಷ್ಟಮೇ ಪಿವ ಪತಿಪುತ್ರ ಯುತಾನಾರಿ ಮೋದತೆ ನ ಅತ್ರ ಸಂಶಯ ಅಂತ. ಸಂಶಯವೇ ಬೇಡ ಅಂತ ಹೇಳಿದೆ. ಹೀಗಾಗಿ ಸಂಶಯ ಇಟ್ಕೋಬೇಡಿ ನೀವು ಕೂಡ. ಗುರುವಿನ ಬಲದಿಂದ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಜೀವನದಲ್ಲಿ. ಈಗ ಗುರುದಶೆಯೇ ನಡೀತಾ ಇದೆ, ಹೀಗಾಗಿ ನಿಮಗೆ ಒಳ್ಳೆಯ ಕಾಲ ಇದು, ಚೆನ್ನಾಗಿದೆ. ಶುಕ್ರನೂ ಅಲ್ಲಿದ್ದಾನೆ, ಶುಕ್ರನೂ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು, ಅವಂದೇ ಟೈಮ್ ನಡೀತಾ ಇದೆ, ಪ್ರಶಸ್ತವಾಗಿದೆ. ಒಳ್ಳೆ ಹಿತವಾದ ಜೀವನ ಅನುಭವವನ್ನು ಪಡೀಲಿಕ್ಕೆ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಲಾವಣ್ಯ ಅವರು ಕಳಿಸಿದ್ದಾರೆ. ಲಾವಣ್ಯ ಅವರ ಜನ್ಮ ದಿನಾಂಕ 10/3/2000, ಹುಟ್ಟಿದ ಸಮಯ ರಾತ್ರಿ 7:45. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲಾವಣ್ಯ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಕೇತುವಿದ್ದಾನೆ. ಕರ್ಮಸ್ಥಾನದ ಅಧಿಪತಿ ಷಷ್ಠದಲ್ಲಿದ್ದಾನೆ. ಇವೆರಡು ಸ್ವಲ್ಪ ತೊಡಕು ಇವರೇ. ಅಂದರೆ ಬುಧನಿಗೆ ನವಾಂಶದಲ್ಲಿ ಅವನು ಗುರು ಅಂಶ ತಗೊಂಡಿದ್ದಾನೆ, ಧನುರಂಶ. ಈಗ ಪ್ರಸ್ತುತ ಕುಜದಶೆಯಲ್ಲಿ ತಮಗೀಗ ನಡೀತಾ ಇತ್ತು ರಾಹುವಿನ ಭುಕ್ತಿ. ಸೆಪ್ಟೆಂಬರ್ವರೆಗೆ ಸ್ವಲ್ಪ ವೀಕ್ ಇದೆ, ಆಮೇಲೆ ನಿಮಗೆ ಸ್ವಲ್ಪ ಅನುಕೂಲ ಉಂಟಾಗುತ್ತೆ. ಈ ಜಾತಕದಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ಪ್ರಾರ್ಥನೆ ಬೇಕು. ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿ. ತುಂಬ ಸಹಾಯ. 21 ಕೆಂಪು ಹೂಗಳನ್ನು ನೀವೇ ಆಯ್ಕೆ ಮಾಡಿಕೊಂಡು ಚೆನ್ನಾಗಿರೋದು, ಅರಳಿರತಕ್ಕಂಥದ್ದು. ಪ್ರತಿ ಮಂಗಳವಾರ ಹೋಗಿ ಶ್ರದ್ಧೆಯಿಂದ ನಿಮ್ಮ ಪ್ರೀತಿ ಭಕ್ತಿ ಇದನ್ನು ಸಮರ್ಪಣೆ ಮಾಡಿ. ತುಂಬ ಅನುಕೂಲ ಆಗುತ್ತೆ. ಎಲ್ಲ ತೊಡಕುಗಳು ನಿವಾರಣೆಯಾಗಿ ನಿಮಗೊಂದು ವಿಶೇಷ ಶಕ್ತಿ ನಿಮ್ಮೊಳಗೆ ಪ್ರವಹಿಸುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಪ್ಪಳದಿಂದ ಸಂಗನಗೌಡ ಅವರು ಕಳಿಸಿದ್ದಾರೆ. ಸಂಗನಗೌಡ ಅವರ ಜನ್ಮ ದಿನಾಂಕ 3/5/1998, ಹುಟ್ಟಿದ ಸಮಯ ಬೆಳಗ್ಗೆ 10:30. ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಂಗನಗೌಡರ ಪ್ರಶ್ನೆ ಒಂದು ಶಿಕ್ಷಣ ಮತ್ತೊಂದು ಕೆಲಸದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರ. ಹೈಯರ್ ಸ್ಟಡೀಸ್ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಬುಧನ ಜೊತೆಗೆ ತುಂಬ ಒಳ್ಳೆಯದು ರೀ. ಇದು ಕಲಾ ಪ್ರಪಂಚದಲ್ಲಿ ಬೆಳಗಲಿಕ್ಕೆ ತುಂಬ ಚೆನ್ನಾಗಿದೆ. ನೀವು ಸಿನಿಮಾ ಅಥವಾ ಇನ್ನೇನೋ ಸೀರಿಯಲ್ ಅಥವಾ ಇನ್ನೇನೋ ಕಥೆ ಸಂಭಾಷಣೆ ಬರೀತಕ್ಕಂಥದ್ದು, ಇಂಥವುಗಳು ತುಂಬ ಚೆನ್ನಾಗಿದೆ. ಅಥವಾ ಇದಲ್ಲದೆ ನೀವು IT ಫೀಲ್ಡಲ್ಲಿ ಇದ್ದರೆ ಡಿಸೈನಿಂಗ್ ಫೀಲ್ಡ್ಸ್ ತುಂಬ ಚೆನ್ನಾಗಿದೆ. ಅದರಲ್ಲಿ ನಿಮಗೆ ಶುಕ್ರ ನಿಮಗೆ ಗೃಹ ಯಾವುದನ್ನು ಇಂಟೀರಿಯರ್ ಡಿಸೈನ್ ಅಂತೀವೋ ಅದು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಭಾಗ್ಯದಲ್ಲಿ ಗುರು ಇರೋದು, ನಿಮಗೆ ಹೈಯರ್ ಸ್ಟಡೀಸೂ ಚೆನ್ನಾಗಿದೆ, ವೃತ್ತಿಯೂ ಚೆನ್ನಾಗಿರುತ್ತದೆ, ಎರಡೂ ಬಲವಾಗಿದೆ. ರವಿ ಉಚ್ಚಸ್ಥಾನದಲ್ಲಿ ಇರೋದು, ಕುಜನೂ ಚೆನ್ನಾಗಿರೋದು, ಇದು ತುಂಬ ಚೆನ್ನಾಗಿದೆ. ರಾಜಯೋಗ ಇದು. ಶುಕ್ರನ ದಶೆಯಲ್ಲಿ ಈಗ ಶುಕ್ರ ಭಕ್ತಿ ನಡೀತಾ ಇದೆ. ಈಗಂತೂ ತುಂಬ ಪ್ರಶಸ್ತವಾದ ಕಾಲ ನಿಮಗೆ. ಅಂದರೆ ಶುಭ ಫಲಗಳನ್ನು ತಂದು ಹೀಗೆ ವಸಂತ ಮಾಸ ಎಲ್ಲ ಬೇರೆ ಕಾಲಗಳಲ್ಲಿಲ್ಲದ ಒಂದು ವಿಶೇಷವಾದ ಫಲರಾಜ ಅಂತಕ್ಕಂಥ ಮಾವನ್ನು ತಂದು ಸುರಿತಾ ಇದೆಯೋ ಆ ರೀತಿಯಲ್ಲಿ ನಿಮಗೆ ಶುಭ ಫಲಗಳು ಗ್ರಹಗಳಿಗೆ ಎಲ್ಲ ಗ್ರಹಗಳು ತಂದು ಶುಭ ಫಲವನ್ನು ಕೊಟ್ಟರೆ ನಿಮಗೆ ತಟ್ಕೊಳ್ಳೋಕ್ಕೆ ಶಕ್ತಿ ಬೇಕಲ್ಲ, ಆ ಥರ ಇದೆ ಇವರೇ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಡಿಕೇರಿಯಿಂದ ಕಮಲಾಕ್ಷಮ್ಮ ಅವರು ಕಳಿಸಿದ್ದಾರೆ. ಕಮಲಾಕ್ಷಮ್ಮ ಅವರ ಜನ್ಮ ದಿನಾಂಕ 4/9/1955, ಹುಟ್ಟಿದ ಸಮಯ ಬೆಳಗಿನ ಜಾವ 4:30. ಶನಿ ದಶೆ ಹೇಗಿದೆ, ಅದರ ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಮಲಾಕ್ಷಮ್ಮನವರ ಪ್ರಶ್ನೆ ಶನಿ ದಶೆ ಹೇಗಿದೆ, ಆಮೇಲೆ ಜೊತೆಗೆ ಆರೋಗ್ಯ ಹೇಗಿದೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ಶನಿ ದಶೆ ಹೇಗಿದೆ ಅಂತ ಕೇಳಿದ್ದೀರಾ. ನಿಮಗೆ ಶನಿ ದಶೆ ನಡೀತಾ ಇದೆ ಅಂತ ನಿಮ್ಮ ಅರ್ಥ. ನೋಡಿ, ಜಾತಕವನ್ನು ನೋಡಿದ್ರೆ ಹಾಗಿಲ್ಲ. ನಿಮಗೆ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆಯಲ್ಲಿ ಈಗ ಬುಧನ ಭುಕ್ತಿ ನಡೀತಾ ಇದೆ. ಈಗ ನಿಮಗೆ ಶನಿ ಭುಕ್ತಿ ಕಳೆದು ಹೋಯಿತು, ಈಗ ಬುಧ ನಡೀತಾ ಇದೆ. ನಿಮ್ಮ ಪ್ರಕಾರ ಬಹುಶಃ ನೀವು 7.5 ಹೇಗಿರ್ತದೆ ಅಂತ ಕೇಳಿರ್ತೀರಾ ಅಂತ ಅಂದ್ಕೋತೀನಿ. ನಿಮ್ಮ ರಾಶಿಗೆ
ಶನೈಶ್ಚರ ಶಾಸ್ತ್ರದಲ್ಲೂ ಒಂದು ಮಾತಿದೆ, ಜೀವಕ್ಷೇತ್ರಗತೆ ಅರ್ಕಜೆ ಪುರಬಲ ಗ್ರಾಮಾಗ್ರ ನೇತಾರ ಅಂತ ಹೇಳುತ್ತೆ. ಹೀಗಾಗಿ ಅಧಿಕಾರ ಬಲವನ್ನು ತಂದುಕೊಡ್ತಕ್ಕಂಥದ್ದು ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಸೌಖ್ಯತೆಯನ್ನು ತಂದುಕೊಡುತ್ತೆ, ಒಂದು ಗೌರವ ಸ್ಥಾನ ಇವುಗಳನ್ನೆಲ್ಲ ತಂದುಕೊಡ್ತಕ್ಕಂಥದ್ದು ಅಂತ. ಹೀಗಾಗಿ ನಿಮಗೆ ಈ ವಯಸ್ಸಿನಲ್ಲಿ ನಿಮಗೆ ಸಲ್ಲಬೇಕಾದ ಗೌರವ ಅಥವಾ ಮತ್ತೊಂದು ಸುಖ ಸಮಾಧಾನ ಒಂದು ನೆಮ್ಮದಿಯ ವಾತಾವರಣ ಅದನ್ನೆಲ್ಲ ಖಂಡಿತ ಶನೈಶ್ಚರ ತಂದುಕೊಡ್ತಾನೆ, ಗಾಬರಿ ಬೇಡ. ಈಗ ನಿಮಗೆ ಚಂದ್ರ ದಶೆ ನಡೀತಾ ಇದೆಯಲ್ಲ, ಚಂದ್ರನೂ ಚೆನ್ನಾಗಿದ್ದಾನೆ, ಲಗ್ನದ ಗುರು ಚಂದ್ರನ ವೀಕ್ಷಿಸ್ತಾನಲ್ಲ, ಅದು ತುಂಬ ಒಳ್ಳೆಯದು. ಹೀಗಾಗಿ ಒಳ್ಳೆಯ ಕಾಲದಲ್ಲಿ ಇದ್ದೀರ ತಾವು. ಹೀಗಿರಬೇಕು. ಸಂಧ್ಯಾ ಕಾಲದಲ್ಲಿ ನಾವು ನಮ್ಮ ಆ ಒಂದು ಆ ವಯಸ್ಸಿನಲ್ಲಿ ಒಂದು ಶಾಂತ ಭಾವನೆ ಬೇಕಾಗುತ್ತೆ. ಯಾವುದೇ ಕಿರಿಕಿರಿ ಇಲ್ಲದ ಹಾಗೆ ಸ್ವಸ್ಥವಾಗಿ ನಾನಾಯಿತು, ನನ್ನ ಭಗವಂತ ಆಯಿತು, ನನ್ನ ಅಧ್ಯಯನ ಆಯಿತು, ನನ್ನ ಪಾರಾಯಣ ಆಯಿತು, ನನ್ನ ಪೂಜೆ ಆಯಿತು, ಇದು ಬೇಕಾಗಿರುತ್ತೆ ಸಾಮಾನ್ಯವಾಗಿ. ಹೀಗಾಗಿ ಅದಕ್ಕೆ ಬೇಕಾಗಿರತಕ್ಕಂಥದ್ದೇನು ಅದುಗಳಿಗೆ ಏರ್ಪಾಡಾಗತಕ್ಕಂಥ ಕಾಲ ಇದೆಯಪ್ಪ. ಹೀಗಾಗಿ ತಾವು ಆತಂಕ ಬೇಡ, ಚೆನ್ನಾಗಿರ್ತೀರಾ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಗಳೂರಿನಿಂದ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರ ಜನ್ಮ ದಿನಾಂಕ 5/5/1982. ಹುಟ್ಟಿದ ಸಮಯ ಬೆಳಗ್ಗೆ 8:15. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ಏನು ಅಂತ ಕೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ನೋಡಿ, ಲಗ್ನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಗುರು ದಶೆಯಲ್ಲಿ ಈಗ ಕುಜನ ಭುಕ್ತಿ ನಡೀತಾ ಇದೆ. ಕುಜ ನಿಮಗೆ ವ್ಯಯಾಧಿಪತಿ, ಆತ ಪಂಚಮದಲ್ಲಿರೋದು, ಇದು ಸ್ವಲ್ಪ ಬಾಧಕ. ಕುಜಗ್ರಹ ಶಾಂತಿ ಮಾಡಿಸಿ ನೀವು ಒಂದು ಸುಬ್ರಹ್ಮಣ್ಯ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದು ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆಯನ್ನು ತಂದುಕೊಡುತ್ತೆ. ಈಗ ಸ್ವಲ್ಪ ತೊಡಕಿದೆ ಆ ಲಕ್ಷಣ ತೋರಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಕವಚ ಪ್ರತಿ ದಿವಸ ಹೇಳ್ಕೊಳ್ಳಿ. ತತ್ಪೂರ್ವದಲ್ಲಿ ಈ ಕುಜ ಗ್ರಹ ಶಾಂತಿ ತಪ್ಪದೆ ಮಾಡಿಸಿ, ಅದು ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ರಾಶಿ ಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಕುಜ, ದ್ವಿತೀಯದಲ್ಲಿ ಗುರು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು, ಚಂದ್ರ ಇರತಕ್ಕಂಥದ್ದು ಸ್ವಾತಿ ನಕ್ಷತ್ರ, ಹೀಗಾಗಿ ಅಲ್ಲಿ ತುಲಾ ರಾಶಿಯಲ್ಲಿ ಚಂದ್ರನನ್ನು ನೋಡ್ತಾ ಇದ್ವಿ. ಇನ್ನು ಮೀನ ರಾಶಿಯಲ್ಲಿ ಅಲ್ಲಿ ಬುಧ, ಶುಕ್ರ ಹಾಗೂ ಶನೈಶ್ಚರ ಮತ್ತು ರಾಹು ಈ ಗ್ರಹಗಳನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ರವಿಯ ಬಲ ತುಂಬ ವಿಶಿಷ್ಟವಾದ ಫಲವನ್ನು ತಂದುಕೊಡ್ತಾನೆ. ಬುದ್ಧಿ ಬಲವನ್ನು ಚುರುಕು ಮಾಡ್ತಾನೆ, ಅಧಿಕಾರ ಬಲವನ್ನು ತಂದುಕೊಡ್ತಾನೆ. ರಾಜತ್ವ ಅಂತ ಕರೀತಾರೆ, ಅಂದರೆ ಆ ಒಂದು ಸ್ಥಾನ, ನಾಯಕತ್ವ ಸ್ಥಾನ, ಅಧಿಕಾರ ಪಟ್ಟ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಕುಟುಂಬ ಸಹಕಾರ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ. ಚಂದ್ರ ವ್ಯಾಪಾರದಲ್ಲಿ ಉತ್ಕೃಷ್ಟವಾದ ಫಲ ತಂದುಕೊಡ್ತಾನೆ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಉತ್ಕೃಷ್ಟವಾದ ಲಾಭ ಇದೆ. ಹೆಚ್ಚಿನ ಶುಭ ಫಲವೇ ಇದೆ ಈ ದಿವಸ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಸೂರ್ಯನ ಪ್ರಾರ್ಥನೆ ಅಥವಾ ಶಿವ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಆಪ್ತರಿಗಾಗಿ, ಹಿರಿಯರಿಗಾಗಿ, ಅಧಿಕಾರ ಯಾರೋ ನಿಮ್ಮ ಬಾಸ್ ಇರ್ತಾರಲ್ಲ ಅವರಿಗಾಗಿ ವ್ಯಯ ಖರ್ಚು ಮಾಡ್ಕೊಳ್ತಕ್ಕಂಥದ್ದು, ಅವರಿಗೇನೋ ಗಿಫ್ಟ್ ತಂದು ಕೊಡ್ತಕ್ಕಂಥದ್ದು, ಈ ಥರದ್ದಿದೆ ವೃಷಭ ರಾಶಿಯವರಿಗೆ. ಪ್ರಯಾಣದಲ್ಲಿ ಅಸಮಾಧಾನ ಇದೆ, ಮಿತ್ರರಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿರ್ತಕ್ಕಂಥವ್ರಿಗೆ ತೊಂದರೆ, ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಹುಷಾರು. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು. ಈ ಪ್ರಾರ್ಥನೆಗೆ ದಿವಸ ನೀವು ನೋಡಿ, ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವಿಶೇಷವಾದ ಲಾಭ ಇದೆ. ಹಿರಿಯರಿಂದ, ಅಣ್ಣಂದಿರಿಂದ ಬಹಳ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಅಧಿಕಾರ ಸ್ತರದಲ್ಲಿರ್ತಕ್ಕಂಥವರಿಗೆ ತುಂಬ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಬುದ್ಧಿಬಲ ಚುರುಕಾಗಿರುತ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಗೌರವ, ಬುದ್ಧಿ ಚುರುಕಾಗ್ತಕ್ಕಂಥದ್ದು ಇದನ್ನು ಸೂಚಿಸ್ತಾ ಇದೆ. ಮತ್ತು ವಿಶೇಷ ಅಧ್ಯಯನ, ಸಂಶೋಧನೆ ಇವುಗಳಲ್ಲಿ ತೊಡಗತಕ್ಕಂಥದ್ದು ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಸ್ವಲ್ಪ ಗಂಟಲು ಬಾಧೆ, ಭಯವೂ ಇದೆ. ಇದರ ನಿವಾರಣೆಗೆ ಈಶ್ವರನ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲಕರವಾಗಿದೆ. ಇನ್ನು ಕರ್ಕಟಕ ರಾಶಿಯವರಿಗೆ ಬಹಳ ವಿಶೇಷವಾದ ಅನುಕೂಲ. ಅಧಿಕಾರದ ಬಲ ನಿಮಗೂ ಚೆನ್ನಾಗಿದೆ. ರವಿಯಿಂದಾಗಿ ಧನಬಲ ಚೆನ್ನಾಗಿದೆ. ಹಣ, ಅಧಿಕಾರ ಎರಡೂ ಪ್ರಾಪ್ತಿ ಈ ದಿವಸ. ದ್ವಿತೀಯದಲ್ಲಿ ಮಾಂದಿ ಇದೆ, ಇದ್ರೂ ತೊಂದರೆ ಇಲ್ಲ. ಸಣ್ಣ ಪುಟ್ಟ ತೊಡಕುಗಳಷ್ಟೇ. ಸ್ವಲ್ಪ ಮಾತು ಹೊರಟಾಗುತ್ತೆ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ಆಹಾರ ವ್ಯತ್ಯಾಸ, ಮಾತು ಹೊರಟು. ಆದರೆ ಹಣಕಾಸಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಚತುರ್ಥದ ಚಂದ್ರನಿಂದಲೂ ಬಹಳ ವಿಶೇಷವಾದ ಅನುಕೂಲ ಇದೆ. ಅಲ್ಲಿ
ದಿಗ್ಬಲ. ಹೀಗಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಇದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ತುಂಬ ಚೆನ್ನಾಗಿದೆ ಈ ದಿವಸ. ಬಹಳ ವಿಶೇಷವಾದ ಫಲ ಕಾಣ್ತೀರಾ ಈ ದಿವಸ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಅದು ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ರವಿಯಿಂದಾಗಿ ನಿಮಗೆ ದೈವಾನುಕೂಲದಿಂದಾಗಿ ವಿಶೇಷ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಉದ್ಯೋಗಿಗಳಿಗೆ ತುಂಬ ಉತ್ಕೃಷ್ಟವಾದ ಫಲ ಲಾಭವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹೊಸ ಅವಕಾಶಕ್ಕೆ ಮಾರ್ಗವಾಗುತ್ತೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ ಸಾಹಸಗಳ ಕಾರ್ಯಗಳಿದ್ದಾವೆ ಮತ್ತು ನಂಬಿಕೆ ಜೀವನ ನಡೆಸ್ತಕ್ಕಂಥದ್ದು. ನಂಬಿದ್ರೆ ಆಗುತ್ತೆ ಅನ್ನೋ ಅಂಥದ್ದೊಂದು ಪರಮ ನಂಬಿಕೆ ಬರುತ್ತೆ. ಆರೋಗ್ಯದ ಏರುಪೇರಿಗೆ ಸ್ವಲ್ಪ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ಮಾತಿನಿಂದ ಲಾಭ, ಹಣಕಾಸಿನ ಅನುಕೂಲ ಹೆಚ್ಚಾಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗ್ತಕ್ಕಂಥದ್ದು, ಲಾಭ. ಸ್ತ್ರೀಯರ ವ್ಯಾಪಾರ ವಹಿವಾಟು ತುಂಬ ಲಾಭದಾಯಕವಾಗಿರುತ್ತದೆ. ದೇವತಾ ಧರ್ಮ ಕ್ಷೇತ್ರಗಳ ದರ್ಶನ ಉಂಟಾಗುತ್ತೆ ಈ ದಿವಸ ಮತ್ತು ಈ ನಷ್ಟ ವಸ್ತು ಲಭ್ಯವಾಗುತ್ತೆ. ಯಾವುದೇ ತೊಡಕಿಲ್ಲ. ಆರೋಗ್ಯದಲ್ಲೂ ಚೇತರಿಕೆ ಉಂಟಾಗುತ್ತೆ. ಚೆನ್ನಾಗಿದೆ. ಹೆಚ್ಚಿನ ಫಲ ಚೆನ್ನಾಗಿದೆ ಈ ದಿವಸ. ಇಷ್ಟ ದೇವತಾರಾಧನೆ, ಶಿವ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ. ಹೊಸ ಅವಕಾಶಗಳಿಗೆ ದಾರಿ ಅಥವಾ ಸಿಗ್ತಕ್ಕಂಥದ್ದು, ಸ್ಥಾನ ಪ್ರತಿಷ್ಠೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅದರಲ್ಲೂ ಔಷಧ ವ್ಯಾಪಾರ, ಮೆಡಿಕಲ್ ಫೀಲ್ಡ್ ಯಾವುದಂತೀವಿ ಅದೆಲ್ಲ ತುಂಬ ಚೆನ್ನಾಗಿದೆ. ವೈದ್ಯಕೀಯರಿಗೆ ತುಂಬ ಚೆನ್ನಾಗಿದೆ. ಅಂದರೆ ಡಾಕ್ಟರ್ಸ್ಗೆ ತುಂಬ ಚೆನ್ನಾಗಿದೆ ಈ ದಿವಸ. ರಾಜಕಾರಣಿಗಳಿಗೆ ಬಹಳ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಅಧಿಕಾರಿಗಳಿಗೆ ತುಂಬ ಅನುಕೂಲದ ಲಕ್ಷಣ ಸೂಚಿಸ್ತಾ ಇದೆ ಈ ದಿವಸ. ಸ್ತ್ರೀಯರಿಗೆ ಮಾನ್ಯತೆ ಸಿಗುತ್ತೆ. ವಿದೇಶ ವಹಿವಾಟಿನ ಲಾಭವೂ ಚೆನ್ನಾಗಿದೆ. ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ನೋಡಿ ಈ ದಿವಸ. ಚಂದ್ರನೂ ಚೆನ್ನಾಗಿದ್ದಾನೆ, ಸೂರ್ಯನೂ ಚೆನ್ನಾಗಿದ್ದಾನೆ, ಗುರು ಎಲ್ಲ ಚೆನ್ನಾಗಿದೆ. ಗುರು ಸ್ವಲ್ಪ ಅಷ್ಟಮದಲ್ಲಿ ಇರೋದರಿಂದ ಗುರು ಪ್ರಾರ್ಥನೆ ಬೇಕು. ಗುರು ಸೇವೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವ್ಯಯ ಜಾಸ್ತಿ ಇದೆ. ಸ್ತ್ರೀಯರಿಗೆ ಅಧಿಕ ವ್ಯಯ, ಪರ್ಸ್ ಖಾಲಿ ಆಗಿಬಿಡುತ್ತೆ ಅಥವಾ ಮೊಬೈಲಲ್ಲಿರೋ ಬ್ಯಾಲೆನ್ಸ್ ಹುಡುಕಬೇಕಾಗತ್ತೆ. ಇನ್ನು ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಶತ್ರುಗಳು ದೂರ ಆಗ್ತಾರೆ ಮತ್ತು ರೋಗ ನಿವಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೇವೆ ನೋಡಿ. ರವಿ ಬಲ. ನಾವು ಯುಗಾದಿ ಸಂದರ್ಭದಲ್ಲೆಲ್ಲ ಬೇರೆ 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 ಫಲಗಳನ್ನು ನೋಡ್ತಾ ಇದ್ವಿ. ವೃಶ್ಚಿಕ ರಾಶಿಯವರಿಗೆ ಅಸಮಾಧಾನ ಸೂಚಿಸ್ತಾ ಇದ್ವಿ. ಬಟ್ ಈಗ ಹಾಗಲ್ಲ. ಕರ್ಮಾಧಿಪತಿ ಷಷ್ಟದಲ್ಲಿದ್ದಾಗ ಅಧಿಕಾರದ ಬಲ ತುಂಬ ಚೆನ್ನಾಗಿರ್ತದೆ ಅಂತ. ಹೋರಾಟದ ಬಲ, ಧೃತಿಶಕ್ತಿ, ಧೈರ್ಯಶಕ್ತಿ ನೋಡಿ ರವಿಯಿಂದಾಗಿ ಆಗಾಗ ಆಯಾ ಕಾಲದಲ್ಲಿ ಒಂದೊಂದೊಂದೊಂದು ಫಲ ಬರುತ್ತೆ. ನಮಗೆ ಕಾಯಬೇಕು ಅಷ್ಟೇ. ಚೆನ್ನಾಗಿದೆ ಈ ಸಂದರ್ಭದಲ್ಲಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಸ್ತ್ರೀಯರಿಗೆ ಹೆಚ್ಚಿನ ಪ್ರತಿಷ್ಠೆ, ಸ್ಥಾನಮಾನ, ಗೌರವ ಇವೆಲ್ಲ ಪ್ರಾಪ್ತಿ ಇದೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಬುದ್ಧಿಬಲ ಚುರುಕಾಗಿರುತ್ತದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಅದು ಸೂರ್ಯ ಅಂದರೆ ಸಾವಿತ್ರಿ ಶಕ್ತಿ ಅಂತ. ಹೀಗಾಗಿ ಹೆಚ್ಚಿನ ಬುದ್ಧಿಶಕ್ತಿಯಿಂದಾಗಿ ಹೊಸ ನಿರ್ಣಯಗಳನ್ನು ತಗೊಳ್ಳುವ ಶಕ್ತಿ ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಮಾಂದಿ ಭಾಗ್ಯದಲ್ಲಿ ಇರೋದ್ರಿಂದ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರುತ್ತೆ. ಈಶ್ವರನ ಆರಾಧನೆಯನ್ನೇ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ. ಸ್ನೇಹಿತರಿಂದ ಸಹಕಾರ, ಮಿತ್ರರಿಂದ ಸಹಕಾರ, ಸಂಗಾತಿಯಿಂದ ಸಹಕಾರ, ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಉತ್ಕೃಷ್ಟವಾಗಿದೆ ಈ ದಿವಸ. ನಿಮಗೂ ನಿಮ್ಮ ಪಾಲಿಗೂ ಈ ದಿವಸ ಆ ರವಿಯ ಪರಿವರ್ತನೆ ಅನ್ನೋದು ನಿಮ್ಮ ಪಾಲಿಗೆ ನೋಡಿ. ನಿವೇಶನ ಅಥವಾ ವಾಹನ ಖರೀದಿ, ಇನ್ನೇನು ಅಧಿಕಾರ ಪ್ರಾಪ್ತಿ, ಸ್ಥಾನಮಾನ ಪ್ರಾಪ್ತಿ, ಚಂದ್ರನ ದೃಷ್ಟಿ ತುಂಬ ಚೆನ್ನಾಗಿದೆ. ಹೀಗಾಗಿ ಕೆಲಸದಲ್ಲಿ ಒಂದು ಔನ್ನತ್ಯ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ವಸ್ತು ನಷ್ಟತೆ ಇದೆ. ಇನ್ನು ಕುಂಭರಾಶಿಯವರಿಗೆ ದಿವಸ ನೋಡಿ ತೃತೀಯದ ರವಿಯಿಂದಾಗಿ ಧೈರ್ಯ, ಸಾಹಸ, ಉತ್ಸಾಹ ಎಲ್ಲ ಬರ್ತದೆ. ಹೃದಯಶಕ್ತಿ ಅಂತೀವಲ್ಲ ಅದು ಹೆಚ್ಚಾಗಿದೆ. ಸಂಗಾತಿಯಿಂದ ವಿಶೇಷವಾದ ಸಪೋರ್ಟ್ ಸಿಕ್ಬಿಡುತ್ತೆ ನಿಮಗೆ. ಚಂದ್ರನೂ ಚೆನ್ನಾಗಿದ್ದಾನೆ. ದೇವತಾ ಪೂಜೆ ಪುನಸ್ಕಾರ, ಧರ್ಮ ಕಾರ್ಯಗಳಲ್ಲಿ ಶ್ರದ್ಧೆ ಹೆಚ್ಚಾಗುತ್ತೆ. ಗುರು ಮಿತ್ರರಿಂದ ಸಹಕಾರ ತಂದುಕೊಡ್ತಾನೆ. ಸಪ್ತಮದಲ್ಲಿ ಮಾಂದಿಯೂ ಇದೆ. ಕಿರಿಕಿರಿ ಇಲ್ಲ ಅಂತಲ್ಲ. ಸಂಗಾತಿಯಲ್ಲಿ ಅನುಕೂಲವೂ ಇದೆ, ಕಿರಿಕಿರಿಯ ಮನಸ್ತಾಪಗಳು ಬರುತ್ತೆ. ಸಹಜ ಅದು. ಎರಡೂ ಇದ್ದೇ ಇರುತ್ತೆ ಪ್ರತಿ ದಿವಸ, ಅಥವಾ ಅದಿರೋದೇ ಹಾಗೆ. ಇದಕ್ಕೆ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ನೋಡಿ ಈ ದಿವಸ ಧನಸ್ಥಾನಕ್ಕೆ ರವಿ ಬಂದರೆ ಧನ ಸಮೃದ್ಧಿ, ಸಾಲ ನಿವಾರಣೆಯಾಗಿ ಇನ್ಮೇಲೆ ಆಯಿತು, ಇಷ್ಟು ದಿವಸ ಸಾಲ ಎಲ್ಲ ತೀರಿತು, ಈಗಿನಿಂದ ಹೊಸ ಲೆಕ್ಕ ಅನ್ನೋ ರೀತಿಯಲ್ಲಿ ಧನ ಸಂಗ್ರಹ ಆಗ್ತಾ ಹೋಗುತ್ತೆ. ಅಧಿಕಾರ ಪ್ರಾಪ್ತಿ ಬರುತ್ತೆ. ಮಾತಿನ ಕೌಶಲ್ಯ ಬಿರುಸಾಗಿದ್ದರೂ ಒಳ್ಳೆಯ ಮಾತುಗಳು ಆಡ್ತಕ್ಕಂಥದ್ದು. ಸಾತ್ವಿಕ ಗ್ರಹ ರವಿ, ಹೀಗಾಗಿ ಸಾತ್ವಿಕವಾಗಿ ಮಾತಾಡ್ತೀರಾ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ವೈದ್ಯಕೀಯರಿಗೆ ತುಂಬ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಬಹಳ ಲಾಭದಾಯಕವಾಗಿದೆ.
ಧನ ಹರಿದು ಬರುತ್ತೆ. ಇನ್ನು ಚಂದ್ರ ಅಷ್ಟಮದಲ್ಲಿದ್ದಾನೆ, ಪಕ್ಷದ ಬಲ ಚೆನ್ನಾಗಿರೋದ್ರಿಂದ ರೋಗ ನಿವೃತ್ತಿಯಾಗಿ ಆರೋಗ್ಯ ಚೇತರಿಕೆ ಆಗುತ್ತೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಶಿವ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕೃಪಾನಿಧಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ, ದ್ವಾದಶ ರಾಶಿಗಳ ರಾಶಿಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಉತ್ತರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.